ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಮಹಿಮೆ ಪಡಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಬಾಧೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮನ್ನು ಸಂತೈಸ್ತಾನೆ, ಬಲಪಡಿಸ್ತಾನೆ. ಬನ್ನಿ, ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆವು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆವು. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆವು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆವು. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಘೋರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟೆ, ನನಗಾಗಿ ಜಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಆ ಘೋರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟೆ, ನನಗಾಗಿ ಜಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆನು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆನು. ದೇವರು ನಮಗೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಜಾನೋಕ್ತಿ 10ನೇ ಅಧ್ಯಾಯ 25ನೇ ವಚನ. ಪ್ರೊವರ್ಬ್ ಚಾಪ್ಟರ್ 10:25 ವರ್ಸ್. ಅದರ ಓದುವ: ಬಿರುಗಾಳಿ ಬೀಸಿದರೆ ದುಷ್ಟನು ಎಲ್ಲೋ, ಶಿಷ್ಟನು ಶಾಶ್ವತವಾದ ಕಟ್ಟಡ. ಇಲ್ಲಿ ಬೈಬಲ್ ಹೇಳುತ್ತೆ, ಬಿರುಗಾಳಿ ಬೀಸಿದರೆ ದುಷ್ಟನು ಎಲ್ಲೋ, ಶಿಷ್ಟನು ಶಾಶ್ವತವಾದ ಕಟ್ಟಡ. ಇಲ್ಲಿ ಬೈಬಲ್ ದುಷ್ಟ ಮತ್ತು ಶಿಷ್ಟ ಅಂತ ವಾಕ್ಯ ಹೇಳ್ತಿದೆ. ಶಿಷ್ಟ ಅಂದರೆ ಏನು, ದುಷ್ಟ ಅಂದರೆ ಏನು? ದುಷ್ಟ ಅಂತ ಹೇಳಿದರೆ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವ. ಇವನು ದೇವರ ವಾಕ್ಯವನ್ನು ಕೇಳ್ತಾನೆ, ದೇವರ ವಾಕ್ಯ ಸತ್ಯ ಅಂತ ಗೊತ್ತು, ಬಟ್ ಆ ವಾಕ್ಯವನ್ನು ಆತನು ಅಲಕ್ಷ್ಯ ಮಾಡ್ತಾನೆ. ಶಿಷ್ಟ ಅಂತ ಹೇಳಿದರೆ
ಆತನು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡುತ್ತಾನೆ, ದೇವರ ವಾಕ್ಯದೊಟ್ಟಿಗೆ ಆತನು ಒಪ್ಪುತ್ತಾನೆ, ದೇವರ ವಾಕ್ಯವನ್ನು ಫೈನಲ್ ಆಗಿ ಅವನ ಜೀವಿತದಲ್ಲಿ ತೆಗೆದುಕೊಳ್ತಾನೆ. ಮೇ ಬಿ ಅನೇಕ ಸಮಸ್ಯೆಗಳ, ಪ್ರಾಬ್ಲಮ್ಗಳ, ಕ್ರಿಟಿಸೈಸ್ಗಳ ಮಧ್ಯದಲ್ಲಿ ದೇವರ ವಾಕ್ಯ ಸತ್ಯ, ದೇವರು ಸತ್ಯ, ಆತನ ಪ್ರೀತಿ ಸತ್ಯ ಎಂದು ಆತನು ನಂಬುತ್ತಾನೆ. ಪ್ರೇಸ್ ಗಾಡ್. ಅದಕ್ಕೋಸ್ಕರ ಬೈಬಲ್ ಶಿಷ್ಟನು ಶಾಶ್ವತವಾದ ಕಟ್ಟಡ. ಯೇಸು ಒಂದು ಮಾತು ಹೇಳಿದ, ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ನೀವು ಯಾಕೆ ಕರೀತೀರಾ? ನಾನು ಹೇಳಿದ್ದನ್ನು ಯಾಕೆ ನೀವು ಮಾಡುವುದಿಲ್ಲ? 6:46 ಲೂಕನ್ ಬರೆದ ಸುವಾರ್ತೆಯಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. ಲೂಕ್ ಚಾಪ್ಟರ್ 6 46 ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದು ಯಾಕೆ? 47 ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನೆಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಹೊಳೆ ಬಂದು ಪ್ರವಾಹವು ಆ ಮನೆಗೆ ಬಡಿದಾಗಿಯೂ ಅದು ಚೆನ್ನಾಗಿ ಕಟ್ಟಿದ್ದರಿಂದ ಆ ಪ್ರವಾಹವು ಅದನ್ನು ಅಲ್ಲಾಡಿಸಲಾರದೆ ಹೋಯಿತು. ಓಕೆ. 49 ಹೇಳ್ತದೆ, ಆದರೆ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದವನು ಅಸ್ಥಿವಾರವಿಲ್ಲದೆ ನೆಲದ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು. ಪ್ರವಾಹವು ಅದಕ್ಕೆ ಬಡಿಯಿತು, ಬಡಿದ ಕೂಡಲೇ ಅದು ಕುಸಿದು ಬಿತ್ತು. ಪ್ರೈಸ್ ಗಾಡ್. ಬೈಬಲ್ ಬಿರುಗಾಳಿ ಬೀಸುವಾಗ ದುಷ್ಟನು ಎಲ್ಲೋ, ಶಿಷ್ಟನು ಶಾಶ್ವತವಾದ ಕಟ್ಟಡ ಅಂತ ಬೈಬಲ್ ಹೇಳುತ್ತೆ. ಇಲ್ಲಿ ಸ್ವಾಮಿ ಒಂದು ಮಾತನ್ನು ಹೇಳ್ತಾನೆ. ಇಬ್ಬರು ಕೂಡ ಸೇಮ್ ವಾಕ್ಯವನ್ನು ಕೇಳಿದ್ದಾರೆ. ಒಬ್ಬನು ಆ ವಾಕ್ಯವನ್ನು ಒಪ್ಪುತ್ತಾನೆ, ಅಂಗೀಕರಿಸ್ತಾನೆ, ಪ್ರೀತಿ ಮಾಡುತ್ತಾನೆ. ಮತ್ತೊಬ್ಬನು ವಾಕ್ಯವನ್ನು ಸೇಮ್ ವರ್ಡನ್ನು ಕೇಳುತ್ತಾನೆ, ಸೇಮ್ ಪ್ರೀಚರ್, ಬಟ್ ಆ ವಾಕ್ಯವನ್ನು ಆತನು ಅಲಕ್ಷ್ಯ ಮಾಡುತ್ತಾನೆ. ಅಲಕ್ಷ್ಯ ಮಾಡಿದವನು ಬಿರುಗಾಳಿಯಲ್ಲಿ ಎಲ್ಲೋ, ಬಟ್ ನಂಬಿದವನು ಆತನು ಶಾಶ್ವತವಾದ ಕಟ್ಟಡ ಇದ್ದಾಗೆ. ಬಂಡೆಯ ಮೇಲೆ ಅಸ್ಥಿವಾರ ಹಾಕಿ ಮನೆಯನ್ನು ಕಟ್ಟಿದ ಬುದ್ಧಿವಂತ ಮನುಷ್ಯನಿಗೆ ಸಮಾನ ಅಂತ ಹೇಳಿದೆ. ಆತನು ಬುದ್ಧಿವಂತ ಅಂತ ಬರ್ತದೆ. ದೇವರ ವಾಕ್ಯದಲ್ಲಿ 2 ವ್ಯಕ್ತಿಗಳನ್ನು ತೋರಿಸ್ತದೆ, ಒಂದು ಜ್ಞಾನಿ ಮತ್ತು ಅಜ್ಞಾನಿ, ಒಂದು ಬುದ್ಧಿವಂತ, ಮೂರ್ಖ, ವಾಯ್ಸ್ ಅಂಡ್ ಫೂಲ್, ಶಿಷ್ಟ, ದುಷ್ಟ. ದುಷ್ಟ, ಅಜ್ಞಾನಿ, ಮೂರ್ಖ ಅವರು ದೇವರನ್ನು ಅಲಕ್ಷ್ಯ ಮಾಡುವವರು. ಬೈಬಲ್ ಹೇಳ್ತದೆ, ಶಿಷ್ಟ, ಜ್ಞಾನಿ, ಬುದ್ಧಿವಂತ ಅವನು ದೇವರ ವಾಕ್ಯವನ್ನು ಪ್ರೀತಿಸುವ ವ್ಯಕ್ತಿಯಾಗಿದ್ದಾನೆ. ಇಲ್ಲಿ ಸ್ವಾಮಿ ಇಲ್ಲಿ ದಾವೀದನು ಕೂಡ ತನ್ನ 1ನೇ ಕೀರ್ತನೆಯಲ್ಲಿ ಆತನು ಹೇಳ್ತಾನೆ, ದಾವೀದನು ತನ್ನ 1ನೇ ಕೀರ್ತನೆಯಲ್ಲಿ 4 ದುಷ್ಟರು ಹಾಗಲ್ಲ, ಗಾಳಿ ಬಡಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ದುಷ್ಟರು ಹಾಗಲ್ಲ, ಗಾಳಿ ಬಡಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಇವತ್ತು ಯಾವುದೇ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಅವರಲ್ಲಿ ಇಲ್ಲ, ಪ್ರಾಬ್ಲಮ್ಗಳು ಬಂತು ಅಂತ ಹೇಳಿದ್ರೆ ಅವರಿಗೆ ನಿಲ್ಲಕ್ಕೆ ಆಗೋದಿಲ್ಲ. ಓಕೆ. ವಿದೌಟ್ ಗಾಡ್ಸ್ ವರ್ಡ್ ನೀನು ಆರಾಧನೆ ಮಾಡುತ್ತೆ, ನಿನ್ನ ಆರಾಧನೆ ಮಾಡಬಹುದು. ನೀನು ಕಂಟಿನ್ಯೂ ಆಗಿ ಆರಾಧನೆ ಮಾಡಬೇಕಂತ ಹೇಳಿದ್ರೆ ನಿನ್ನ ಜೀವಿತವನ್ನು ವಾಕ್ಯ ಎಂಬ ಅಸ್ಥಿವಾರದ ಮೇಲೆ, ಬಂಡೆಯ ಮೇಲೆ ನೀನು ಕಟ್ಟಬೇಕು. ಯು ಮಸ್ಟ್ ಎಸ್ಟಾಬ್ಲಿಷ್ ಯುವರ್ ಸೆಲ್ಫ್ ಇನ್ ದ ವರ್ಡ್ ಆಫ್ ಗಾಡ್. ವಾಕ್ಯ ಇಲ್ಲದೆ ನೀನು ಪ್ರಾರ್ಥನೆ ಮಾಡುವಂಥದ್ದು ಕೂಡ ದೇವರಿಗೆ ಅದು ಅಸಹ್ಯ. ನೀನು ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುತ್ತಿ, ನೀನು ಪ್ರಾರ್ಥನೆ ಮಾಡುತ್ತಿ ಅಂತ ಹೇಳಿದರೆ ಆ ಪ್ರಾರ್ಥನೆ ಕೂಡ ದೇವರಿಗೆ ಅಸಹ್ಯ. ಪ್ರಾರ್ಥನೆ ಮಾಡುವಾಗ ವಾಕ್ಯವನ್ನು ತಿಳಿದು ವಾಕ್ಯ ಅನುಸಾರವಾಗಿ ನೀನು ಪ್ರಾರ್ಥನೆ ಮಾಡುವುದಂದರೆ ನೀನು ದೇವರೊಟ್ಟಿಗೆ ಒಪ್ಪಿಕೊಂಡು ನೀನು ಪ್ರಾರ್ಥನೆ ಮಾಡೋದು. ವಾಕ್ಯ ಅಂತ ಹೇಳಿದರೆ ದೇವರು ಮಾತಾಡುವಂಥದ್ದು. ಎಸ್ ಲಾರ್ಡ್, ನೀನು ಏನು ಹೇಳ್ತಿ ಅದನ್ನು ನಾನು ಒಪ್ಪುತ್ತೇನೆ. ವಾಕ್ಯದಲ್ಲಿ ತುಂಬ ಬರೆಯಲ್ಪಟ್ಟಿದೆ, ಅದೆಲ್ಲ ನಮಗೆ ಒಪ್ಪಲಿಕ್ಕೆ ಆಗ್ತಾ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅವನು ದುಷ್ಟ ಅಂತ ಬೈಬಲ್ ಹೇಳ್ತದೆ. ಅಂದರೆ ವಾಕ್ಯವನ್ನು ಅಲಕ್ಷ್ಯ ಮಾಡುತ್ತಾನೆ. ಒಬ್ಬರು ದೇವರ ವಾಕ್ಯವನ್ನು ನಿಮಗೆ ಬೋಧಿಸ್ತಾನೆ, ಅದನ್ನು ಕೇಳಿರಿ. ಕೇಳಿದರೆ ನೀವು ಜೀವವನ್ನು ಹೊಂದುತ್ತೀರಿ. ಓಕೆ. ಇಲ್ಲಿ ಸ್ವಾಮಿ ಇನ್ನೊಂದು ವಚನ ಹೇಳ್ತಾನೆ, ಲೂಕನು ಬರೆದ ಸುವಾರ್ತೆಯಲ್ಲಿ 10:16 ಲೂಕ್ ಚಾಪ್ಟರ್ 10:16 ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುವನಾಗಿದ್ದಾನೆ, ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುವನಾಗಿದ್ದಾನೆ, ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಕಳಿಸಿಕೊಟ್ಟ ಆತನನ್ನೇ ಅಲಕ್ಷ್ಯ ಮಾಡುವನಾಗಿದ್ದಾನೆ ಎಂದನು. ಇಲ್ಲಿ ಸ್ವಾಮಿ ಹೇಳ್ತಾನೆ, ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುತ್ತಾನೆ.
ದೇವರು ಹೇಗೆ ಮಾತಾಡುತ್ತಾನೆ? ಸಮ್ಟೈಮ್ಸ್ ನಿಮ್ಮ ವಾಕ್ಯದ ಮೂಲಕ ಮಾತಾಡ್ಬೋದು, ಬಟ್ ನೀವೊಂದು ಸಭೆಗೆ ಹೋಗ್ತೀರಿ, ದೇವರು ಅಲ್ಲಿ ಒಬ್ಬ ಸಭಾಪಾಲಕನು ನೇಮಿಸ್ತಾನೆ ಅಥವಾ ಒಬ್ಬ ಸೇವಕನು ನೇಮಿಸ್ತಾನೆ, ಅವನ ಮುಖಾಂತರ ಆತನು ಮಾತಾಡುತ್ತಾನೆ. ಓಕೆ, ವಾಕ್ಯವನ್ನು ಕೇಳುತ್ತಿರುವಾಗ ನೀವು ಅದನ್ನು ಅಲಕ್ಷ್ಯ ಮಾಡೋದಾದರೆ, ನೀವು ಗೊತ್ತಿಲ್ಲದಾಗಿ ನೀವು ದೇವರನ್ನು ಅಲಕ್ಷ್ಯ ಮಾಡುತ್ತೀರಿ. ಯು ಆರ್ ರಿಜೆಕ್ಟಿಂಗ್ ಗಾಡ್. ನೀವು ದೇವರನ್ನು ಅಲಕ್ಷ್ಯ ಮಾಡ್ತೀರಿ. ಪ್ರೈಸ್ ಗಾಡ್. ಯಾರು ದೇವ ಸೇವಕನು? ಬೈಬಲ್ ತುಚ್ಛವಾದ ನಿರಾಕರಿಸಿ ಅಮೂಲ್ಯವಾದನ್ನು ನೀನು ಮಾತಾಡಿದರೆ ನಿನ್ನನ್ನು ಬಾಯಂತಿರು. ತುಚ್ಛವಾದನ್ನು ನೀನು ನಿರಾಕರಿಸಿ ಅಮೂಲ್ಯವಾದನ್ನು ನೀನು ಮಾತಾಡಿದರೆ ನಿನ್ನನ್ನು ಬಾಯಂತಿರುವಿ. ತುಚ್ಛವಾದನ್ನು ನಿರಾಕರಿಸಿ ಅಮೂಲ್ಯವಾದ ಸಂಗತಿಗಳನ್ನು ನೀನು ಮಾತಾಡಿದರೆ ನನ್ನ ಬಾಯಂತಿರುವಿ. ಜನರು ನಿನ್ನ ಕಡೆಗೆ ತಿರುಗುವರು, ನೀನು ಅವರ ಕಡೆಗೆ ತಿರುಗುವುದಿಲ್ಲ ಅಂತ ಬೈಬಲ್ ಹೇಳ್ತದೆ. ಪ್ರೇರೆ, ಅದರಿಂದ ಫಸ್ಟ್ ಆಫ್ ಆಲ್ ನೀವು ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಡುವುದಾದರೆ, ದೇವರ ವಾಕ್ಯವನ್ನು ಒಪ್ಪುವುದಾದರೆ, ದೇವರ ವಾಕ್ಯ ನಿಮ್ಮನ್ನು ಕರೀತದೆ ನಿನ್ನನ್ನು ಶಿಷ್ಟ ಅಂತ. ಶಿಷ್ಟನು ಯಾವಾಗಲೂ ದೃಢ ಮೂಲನೇ, ಆತನು ಶಾಶ್ವತವಾದ ಕಟ್ಟಡ ಅಂತ ಬೈಬಲ್ ಹೇಳ್ತದೆ. ಶಿಷ್ಟನು ಯಾವಾಗಲೂ ದೃಢ ಮೂಲನು ಮತ್ತು ಆತನು ಶಾಶ್ವತವಾದ ಕಟ್ಟಡ. ಅವನಿಗೆ ಸಮಸ್ಯೆಗಳು, ಪರಿಸ್ಥಿತಿಗಳು, ಬಿರುಗಾಳಿಗಳು, ನೆಗೆಟಿವ್ ವರ್ಡ್ಗಳು, ಕ್ರಿಟಿಸೈಸ್ಗಳು ಏನೇ ಬಂದರೂ ಅವನು ಅಲ್ಲಾಡೋದಿಲ್ಲ. ಯಾಕಂದರೆ ಅವನ ಅಸ್ಥಿವಾರವನ್ನು ಆತನು ವಾಕ್ಯದ ಮೇಲೆ ಹಾಕಿದ್ದಾನೆ. ಆತನು ವಾಕ್ಯ ಎಂಬ ಬಂಡೆಯ ಮೇಲೆ ಒಳ್ಳೆಯ ಅಸ್ಥಿವಾರವನ್ನು ಕಟ್ಟಿದ, ಮನೆಯನ್ನು ಕಟ್ಟಿದ ವ್ಯಕ್ತಿಗೆ ಆತನು ಸಮಾನನಾಗಿದ್ದಾನೆ. ಪ್ರೇರೆ, ಅದಕ್ಕೋಸ್ಕರ ದಾವೀದನು ಕೀರ್ತನೆ ಹೇಳ್ತಾನೆ, ದುಷ್ಟರ ಆಲೋಚನೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕೊಂಡು ಕೂತ್ಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಿ ಹಗಲು ഇരുಳು ಧ್ಯಾನ ಮಾಡುವವರು ಅವರೆಷ್ಟೋ ಧನ್ಯರು. ಓಕೆ, ಅವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ, ತಕ್ಕ ಕಾಲದಲ್ಲಿ ಅವರು ಫಲವನ್ನು ಕೊಡುತ್ತಾರೆ, ಅದರಂತೆ ಅವರು ಕೈ ಹಾಕಿದ ಕೆಲಸವು ಅವರಿಗೆ ಸಫಲವಾಗ್ತದೆ. ದುಷ್ಟರು ಹಾಗಲ್ಲ, 4ನೇ ವಚನದಲ್ಲಿ ದುಷ್ಟರು ಹಾಗಲ್ಲ, ಅವಳು ಗಾಳಿ ಬಡಕೊಂಡು ಹೋಗುವ ಹೊಟ್ಟಿನಂತಿದ್ದಾರೆ. ಪ್ರೇರಣೆ, ನಂಬುತ್ತೇನೆ ನೀವು ಯಾರೆಲ್ಲ ವೀಕ್ಷಿಸ್ತಾ ಇದ್ದೀರಿ, ದೇವರ ವಾಕ್ಯವನ್ನು ಪ್ರೀತಿಸ್ತೀರಿ. ಕೆಲವರು ಎಷ್ಟೋ ಮಂದಿ ಗೊತ್ತಿಲ್ಲ ದೇವರ ವಾಕ್ಯ ಎಂಬುದು ಸತ್ಯ ಅಂತ. ದೇವರ ವಾಕ್ಯ ಎಂಬುದು ಸತ್ಯ ಅಂತ ಎಷ್ಟೋ ಮಂದಿ ಗೊತ್ತಿಲ್ಲ. ಗಾಡ್ಸ್ ವರ್ಡ್ ಇಸ್ ಟ್ರೂತ್ ಅಂತ ಎಷ್ಟೋ ಮಂದಿ ಗೊತ್ತಿಲ್ಲ. ಬಿಲೀವ್ ಗಾಡ್ಸ್ ವರ್ಡ್. ಗಾಡ್ಸ್ ವರ್ಡ್ ಇಸ್ ದ ಟ್ರೂತ್. ಕೆಲವೊಮ್ಮೆ ಹೇಳ್ತಾರೆ, ಆ ದೇವರ ವಾಕ್ಯವನ್ನು ಮನುಷ್ಯರು ಬರೆದದ್ದು, ಜನರು ಬರೆದದ್ದು ಅಂತ. ಅಫ್ಕೋರ್ಸ್ ಜನರ ಮೂಲಕ ದೇವರು ಮಾತಾಡಿತು. ಯಾರು ಬರೆದ ದೇವರ ವಾಕ್ಯ? ಯಾಕೆ ನಂಬಲಿಕ್ಕೆ ಕಷ್ಟ ಆಗ್ತಾ ಇದೆ? ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಮನುಷ್ಯನ ಚಿತ್ತದಿಂದ ಉಂಟಾಗಲಿಲ್ಲ ಅಂತ ಬೈಬಲ್ ಹೇಳ್ತದೆ. ಈ ಅನೇಕ ಗೊಂದಲಗಳು ನಮಗೆ ದೃಢವಾಗಿ ನಿಲ್ಲಲಿಕ್ಕೆ ಕೆಲವೊಮ್ಮೆ ಕಷ್ಟ ಆಗ್ತದೆ. ಫಸ್ಟ್ ಆಫ್ ಆಲ್ ದೇವರ ವಾಕ್ಯ ಸತ್ಯ, ದೇವರು ನನ್ನಲ್ಲಿ ಮಾತಾಡುತ್ತಾನೆ ಅಂತ ನಂಬುವುದು ವೆರಿ ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ಅದು ಮನುಷ್ಯರ ಮುಖಾಂತರ ಬರೆದಿರಬಹುದು, ಬಟ್ ದಟ್ ಇಸ್ ಗಾಡ್ಸ್ ವರ್ಡ್. 2ನೇ ಪೇತ್ರ 1ನೇ ಅಧ್ಯಾಯದಲ್ಲಿ ನಾನು ನಿಮಗೋಸ್ಕರ ಓದ್ತೇನೆ, 19ನೇ ವಚನ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ, ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದು ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಶಾಸ್ತ್ರದಲ್ಲಿರುವ 20ನೇ ವಚನ, ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. 21ನೇ ವಚನ, ಯಾಕಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ದಿಸ್ ಇಸ್ ಗಾಡ್ಸ್ ವರ್ಡ್. ಅದಕ್ಕೆ ಸ್ವಾಮಿ ಹೇಳಿದ, ನಿಮ್ಮ ಮಾತನ್ನು ಕೇಳುವವನು ನನ್ನ ಮಾತನ್ನು ಕೇಳುತ್ತಾನೆ, ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುತ್ತಾನೆ, ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಕಳಿಸ್ತಾ ಆತನ್ನು ಅಲಕ್ಷ್ಯ ಮಾಡುತ್ತಾನೆ. ನಿಮ್ಮನ್ನು ಅಂಗೀಕಾರ ಮಾಡುವವನು ನಿಮ್ಮ ಮಾತನ್ನು ಕೇಳುವನು ನನ್ನ ಮಾತನ್ನು ಕೇಳ್ತಾನೆ, ನನ್ನ ಮಾತನ್ನು ಕೇಳುವವನು ನನ್ನನ್ನು ಕಳಿಸ್ತಾ ಆತನ ಮಾತನ್ನು ಕೇಳುತ್ತಾನೆ. ಪ್ರೇರೆ, ಯಾರ ಮುಖಾಂತರ ಮಾತಾಡಿದರು, ವಾಕ್ಯ ಮಾತಾಡಿದರೆ ಅದನ್ನು ತೆಗೆದುಕೊಳ್ಳ್ರಿ. ಅದು ದೇವರು ನಿಮ್ಮ ಹತ್ರ ವೈಯಕ್ತಿಕವಾಗಿ ಮಾತಾಡುವಂಥದ್ದಾಗಿದೆ.
ಯು ವಿಲ್ ನೆವರ್ ಬಿ ದ ಸೇಮ್. ನೀವು ದೃಢವಾಗುತ್ತೀರಿ, ನೀವು ಎಸ್ಟಾಬ್ಲಿಷ್ ಆಗುತ್ತೀರಿ. ಇಲ್ಲಿ ಬೈಬಲ್ ಹೇಳ್ತದೆ, ಯಾವ ಪ್ರವಾದನೆಯು ಮನುಷ್ಯನ ಸ್ವಂತ ಚಿತ್ತದಿಂದ ಉಂಟಾಗಿಲ್ಲ. ದಿಸ್ ನಾಟ್ ಎ ಸೆನ್ಸ್ ನಾಲೆಜ್, ಇಟ್ ಇಸ್ ಎ ಸ್ಪಿರಿಚುವಲ್ ನಾಲೆಜ್. ಬೈಬಲ್ ಹೇಳ್ತದೆ ಉಂಟಾಗಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದನ್ನು ಮಾತಾಡಿದರು. ವಿದೌಟ್ ಇನ್ಸ್ಪಿರೇಷನ್ ಆಫ್ ದ ಹೋಲಿ ಸ್ಪಿರಿಟ್ ವಿ ಕೆನಾಟ್ ರಿಸೀವ್ ದ ಅಟರೆನ್ಸ್. ನಮ್ಮ ಹೆಡ್ ನಾಲೆಜ್ನಲ್ಲಿ ನಾವೇನೂ ಮಾತಾಡಲಿಕ್ಕೆ ಆಗುವುದಿಲ್ಲ. ಬಟ್ ಪವಿತ್ರ ಆತ್ಮನು ನಮ್ಮ ಆತ್ಮಕ್ಕೆ ಆತನು ಮಾತುಗಳನ್ನು ಕೊಡುತ್ತಾನೆ. ಪವಿತ್ರ ಆತ್ಮನು ನಿಮ್ಮ ಆತ್ಮಕ್ಕೆ ಮಾತುಗಳನ್ನು ಕೊಡುತ್ತಾನೆ. ನೀವು ದೇವರ ಮಕ್ಕಳಾಗಿದ್ದೀರೆಂದು ಪವಿತ್ರ ಆತ್ಮನು ನಿಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ಹಿ ಈಸ್ ಗಿವಿಂಗ್ ವಿಟ್ನೆಸ್ ಟು ಯುವರ್ ಸ್ಪಿರಿಟ್ ನಿಮಗೆ. ಅದಕ್ಕೋಸ್ಕರ ದೇವರ ವಾಕ್ಯ ಅದು ಬರೆದಿರ್ಬೋದು, ಮನುಷ್ಯರು ಡಿಫ್ರೆಂಟ್ ಟೈಮ್ ಝೋನಲ್ಲಿ ಬರೀಬಹುದು, ಡಿಫ್ರೆಂಟ್ ಏರಿಯಾದಲ್ಲಿ ಬರೀಬಹುದು. ಬಟ್ ಬರೆದಾತನು ಒಬ್ಬನೇ, ದೇವರಾತ್ಮನು. ಪ್ರೈಸ್ ಗಾಡ್. ಎಲ್ಲರನ್ನು ಉಪಯೋಗಿಸಿದ ಆತನು ಒಬ್ಬನೇ, ದೇವರಾತ್ಮನು. ಪ್ರೈಸ್ ಗಾಡ್. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಇಬ್ರಿಯರಿಗೆ ಬರೆದ 1ನೇ ಅಧ್ಯಾಯದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ, ಹೀಬ್ರೂಸ್ 1 ಚಾಪ್ಟರ್ 1 ವರ್ಸ್. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿ ವಿಧ ವಿಧವಾಗಿ ಮಾತಾಡಿದ ದೇವರು. ಬೈಬಲ್ ಹೇಳ್ತದೆ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿ ವಿಧ ವಿಧವಾಗಿಯೂ ದೇವರು ಮಾತಾಡಿದರು. ದೇವರು ನಿಮ್ಮಲ್ಲಿ ಮಾತಾಡುತ್ತಾನೆ, ದೇವರು ನಿಮ್ಮಲ್ಲಿ ಮಾತಾಡುತ್ತಾನೆ ಅಂತ ತಿಳಿಯುವುದು ವೆರಿ ವೆರಿ ಇಂಪಾರ್ಟೆಂಟ್. ಕೆಲವೊಮ್ಮೆ ಪ್ರವಾದಿಗಳ ಮೂಲಕ ದೇವರು ಅರಸರ ಹತ್ರ ಅವರು ಮಿಸ್ಟೇಕ್ ಮಾಡುವಾಗ ಮಾತಾಡಿದಾಗ ಅವರು ಸಿಟ್ಟುಕೊಂಡರು ಪ್ರವಾದಿಗಳ ಮೇಲೆ. ಆ್ಯಕ್ಚುಲಿ ಮಾತಾಡ್ತಿದ್ದರು ಅವರಲ್ಲ, ಮಾತಾಡ್ತಿದ್ದರು ದೇವರು. ಬಟ್ ಅವರು ಸಿಟ್ಟುಕೊಂಡರು ತಪ್ಪಾದ ವ್ಯಕ್ತಿಗಳ ಹತ್ರ. ಅದಕ್ಕೆ ಬೈಬಲ್ ಹೇಳ್ತಿದೆ, ಪುರಾತನ ಕಾಲದಲ್ಲಿ ದೇವರು ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿ ಮಾತಾಡಿದರು. ದೇವರು ಮಾತಾಡಿದ ಅದು ನಾನೇ ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋದು, ನಾನೇ ನಿಮ್ಮ ಹತ್ರ ಮಾತಾಡೋದು, ವಿವರಿಸಿ ಮಾತಾಡಿದ. ಬಟ್ ಈ ಅವಿಧೇಯರು ಆ ಪ್ರವಾದಿಗಳನ್ನು ಕೊಂದರು, ಆ ಪ್ರವಾದಿಗಳನ್ನು ಕಲ್ಲು ಬಿಸಾಡಿ ಕೊಂದರು, ಅವರನ್ನು ಸೆರೆಮನೆಯಲ್ಲಿ ಹಾಕಿದರು. ಕೆಲವರು ಹಿಂಸೆ ಕೊಟ್ಟರು, ಕೆಲವರು ಬಾಧೆ ಕೊಟ್ಟರು. ಓಕೆ, ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ, ಅವರು ಇಂಡೈರೆಕ್ಟ್ಲಿ ಆಗಿ ಅವರು ದೇವರಿಗೆ ಏನು ಮಾಡ್ತಾ ಇದ್ದಾರೆ, ಎಗೇನ್ಸ್ಟ್ ದೇವರ ಕಣ್ಣುಗುಡ್ಡೆಗಳಿಗೆ ಕೈ ಹಾಕ್ತಿದ್ರು. ಅವ್ರಿಗೆ ಗೊತ್ತಿಲ್ಲ. ಯಾವ ಅರಸ, ಯಾವ ಪ್ರಜೆಗಳು ಅವರು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಟ್ಟರು. ದೇವರದೇ ಪ್ರವಾದಿಗಳ ಮೂಲಕ ಪ್ರೋತ್ಸಾಹವಾಗಿ ಮಾತಾಡಿದ. ಫಾರ್ ಎಕ್ಸಾಂಪಲ್, ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ತಿದ್ದ ದಾವೀದನು. ಮುಂದಿನ ಆತನು ಮನಸ್ಸು ಮಾಡಿದ, ನಾನು ದೇವದಾರು ಮನೆಯಲ್ಲಿ, ಒಳ್ಳೆಯ ಮರದ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ, ಬೆಸ್ಟ್ ವುಡ್ಡಿನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ನನ್ನ ದೇವರ ಆಲಯವು, ನನ್ನ ದೇವರ ಮಂಜೂಷವು ಅದು ಪಾಳಯದಲ್ಲಿದೆ. ನಾನು ದೇವರಿಗೆ ಒಂದು ಒಳ್ಳೆಯ ಆಲಯವನ್ನು ಕಟ್ಟಬೇಕಂತ ಕೇವಲ ಮನಸ್ಸು ಮಾಡಿದ. ಅದೇ ರಾತ್ರಿಯಲ್ಲಿ ಕನಸಿನಲ್ಲಿ ದೇವರು ಪ್ರವಾದಿ ಹತ್ರ ಮಾತಾಡುತ್ತಾನೆ. ತನ್ನ ಹೃದಯವನ್ನು ಪ್ರವಾದಿ ಹತ್ರ ಹೇಳ್ತಾನೆ, ಕುರಿ ಹಟ್ಟಿಯಲ್ಲಿ ಮಲಗುತ್ತಿದ್ದ ಅವನನ್ನು ನಾನು ಅಲ್ಲಿಂದ ತೆಗೆದು ಇಸ್ರಾಯೇಲ್ರ ಅರಸನ್ನಾಗಿ ಮಾಡಿತು ನಾನು. ಮೇ ಬಿ ನ್ಯಾಚುರಲ್ ವರ್ಲ್ಡಲ್ಲಿ ದಾವಿದನ ಪ್ರಯತ್ನ ಅಥವಾ ಅವನ ಸಫಲತೆ ಅಂತ ಹೇಳ್ಬೋದು. ಬಟ್ ದೇವರು ಹೇಳ್ತಾ ಇದ್ದಾನೆ, ಅವನು ಇಸ್ರಾಯೇಲ್ ಅರಸನ್ನಾಗಿ ಮಾಡಿತು ನಾನು. ಇಷ್ಟು ಮಾತ್ರ ಅಲ್ಲ, ಲೋಕದ ಮಹಾಪುರುಷರ ಹೆಸರಂತೆ ಅವನ ಹೆಸರನ್ನು ನಾನು ಪ್ರಖ್ಯಾತಿಗೆ ತರುವೆನು. ಇದು ಮಾತ್ರ ಅಲ್ಲ, ಹೋಗಿ ದಾವೀದನಿಗೆ ಹೇಳು, ನಾನು ಅವನಿಗೊಂದು ಮನೆಯನ್ನು ಕಟ್ಟಿಕೊಡ್ತೇನೆ ಅಂತ ಮಾತು ಕೊಡ್ತೇನೆ. ದೇವರು ಪ್ರವಾದಿಯ ಮೂಲಕ ಆತನು ಪ್ರೋತ್ಸಾಹವಾಗಿ ಮಾತಾಡಿದ, ಅವನ ಫ್ಯೂಚರನ್ನು ಮಾತಾಡಿದ. ನೀನು ಆಲ್ರೆಡಿ ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಿ, ಮುಂದೆ ನಿನಗೆ ಇಂಥ ಒಂದು ಸಂಗತಿಗಳು ವೆಯ್ಟ್ ಮಾಡ್ತಾ ಇದೆ. ಅವನು ರೈಟ್ ಆದ ರೋಡಲ್ಲಿ ಹೋದಾಗ ರೈಟ್ ಸಂಗತಿಗಳನ್ನು ದೇವರು ಮಾತಾಡಿದ, ಅವನ ಫ್ಯೂಚರ್ ಮುಂದೆ ಏನಂತ ರೋಡಲ್ಲಿ, ಆ ಮಾರ್ಗದಲ್ಲಿ. ಬಟ್ ಕೆಲವರು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ತಪ್ಪಾದ ಮಾರ್ಗದಲ್ಲಿ ಹೋದಾಗ ದೇವರನ್ನು ಎಚ್ಚರಿಸಿದ. ಮುಂದೆ ಗುಂಡಿ ಇದೆ, ಮುಂದೆ ಬೆಂಕಿ ಇದೆ, ಮುಂದೆ ಸಮಸ್ಯೆ ಇದೆ ಅಂತ ಹೇಳಿದಾಗ ಅವನೆನಿಸಿದರು, ಈ ಪ್ರವಾದಿಗಳು ನಮಗೆ ಕರ್ಸ್ ಮಾಡ್ತಾ ಇದ್ದಾರೆ, ಈ ಪ್ರವಾದಿಗಳು ನಮಗೇನು ಮಾಡ್ತಾ ಇದ್ದಾರೆ, ಅಶುಭವನ್ನು ಮಾತಾಡ್ತಾ ಇದ್ದಾರೆ ಅಂತ ಅವರ ಮೇಲೆ ಸಿಟ್ಟುಕೊಂಡರು.
ಆ್ಯಕ್ಚುಲಿ ಮಾತಾಡುತ್ತಿದ್ದವನು ದೇವರು ಅವರ ಮೂಲಕ. ಸಮ್ಟೈಮ್ಸ್ ಅವರು ರೈಟ್ ಆದ ಮಾರ್ಗದಲ್ಲಿ ನಡೆದಾಗ ಅವರಿಗೆ ಪ್ರೋತ್ಸಾಹವನ್ನು ಮಾತಾಡಿದ, ಅವರು ತಪ್ಪಾಗಿ ನಡೀತಿರುವಾಗ ಅವರಿಗೆ ಕರೆಕ್ಷನ್ ಮಾತಾಡಿದ. ಇವತ್ತು ಸಭೆಯಲ್ಲಿ ಕೂಡ ಒಬ್ಬ ಪಾಲಕ ನೀವು ಹೋಗುವ ಆತನ ದೇವರಾತ್ಮನ ಇನ್ಸ್ಪಿರೇಷನಲ್ಲಿ ಮಾತಾಡುವಾಗ ಕೆಲವೊಮ್ಮೆ ನಿಮ್ಮ ಕಂಡೀಷನ್ ಬರ್ಬೋದು, ನಿಮ್ಮ ಮನೆಯಲ್ಲಿ ಏನು ನಡೀತದೆ ಅದು ಬರ್ಬೋದು. ಕೆಲವೊಮ್ಮೆ ಹೇಳ್ತಾರೆ ಅವಿಧೇಯರು ಏನು ಮಾಡ್ತಾರೆ, ಅವರಿಗೆ ಯಾರೋ ಹೇಳಿಕೊಟ್ಟಿದ್ದಾರೆ, ನಮಗೆ ಟೋನ್ ಕೊಡ್ತಾರೆ. ನೋ, ಒಂದು ವೇಳೆ ನಿನ್ನ ಮಿಸ್ಟೇಕ್ ಇದೆ, ನಿನ್ನ ತಪ್ಪಿದೆ, ದೇವರನ್ನ ಹತ್ರ ಮಾತಾಡ್ತಾ ಇದ್ದಾನೆ, ಚೇಂಜ್ ಯುವರ್ ಲೈಫ್. ಅದರಿಂದ ನಿನಗೆ ಶುಭ ಉಂಟಾಗೋದು, ಅದರಿಂದ ನಿನಗೆ ಒಳ್ಳೆಯದಾಗ್ತದೆ. ದೇವರು ಯಾವತ್ತೂ ನನಗೆ ಮಾತಾಡೋದಿಲ್ಲ ನನ್ನ ಕೆಳಗೆ ಹಾಕಲಿಕ್ಕೆ. ನೀನು ಹಿಡಿದಿರುವ ಮಾರ್ಗ ಅದು ತಪ್ಪು, ಅದರ ಮುಂದೆ ಸಮಸ್ಯೆ ಇದೆ. ಬೈಬಲ್ ಹೇಳುತ್ತೆ, ವಕ್ರ ಬುದ್ಧಿಯುಳ್ಳವನ ಮಾರ್ಗದಲ್ಲಿ ಉರುಳುಗಳು ಮುಳ್ಳುಗಳು ಇದ್ದೇ ಇರುವವು. ಬಟ್ ಆ ಉರುಳುಗಳಲ್ಲಿ, ಅಪಾಯಗಳಲ್ಲಿ, ಸಮಸ್ಯೆಗಳಲ್ಲಿ ನೀನು ಹಾದು ಹೋಗಬಾರದಂತ ದೇವರು ಮಾತಾಡ್ತಾನೆ ಹೊರತು ನನ್ನ ಕೆಳಗೆ ಹಾಕಲಿಕ್ಕೆ, ನಿನ್ನ ನೋವಿಸಲಿಕ್ಕೆ ದೇವರು ಮಾತಾಡೋದಿಲ್ಲ. ಮುಂದೆ ಇರುವಂಥ ಕಂಡೀಷನ್ ಮಾತಾಡ್ತಾನೆ. ಮೇ ಬಿ ಯು ಆರ್ ಥಿಂಕಿಂಗ್ ದಟ್ ಇಸ್ ಎ ಕರ್ಸ್ ಫಾರ್ ಮೀ. ನೋ, ದೇವರು ಹೇಳ್ತಾನೆ, ರಿಪೆಂಟ್, ಚೇಂಜ್ ದ ವೇ, ನಿನ್ನ ಮಾರ್ಗವನ್ನು ಬದಲಾಯಿಸು. ಅದಕ್ಕೆ ಬೈಬಲ್ ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿ ವಿಧ ವಿಧವಾಗಿ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ. ಈತನನ್ನು ಎಲ್ಲದಕ್ಕೂ ಬಾಧ್ಯನಾಗಿ ನೇಮಿಸಿದನು, ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಬೈಬಲ್ ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ತನ್ನ ಮಗನ ಮೂಲಕ ದೇವರು ಮಾತಾಡಿದ್ದಾನೆ. ಅಂದರೆ ಯೇಸುವಿನ ಮೂಲಕ ಮಾತಾಡಿದ. ಯೇಸುವನ್ನು ಕೂಡ ಫರಿಸಾಯರು ದ್ವೇಷಿಸಿದರು. ಯೇಸು ಹೇಳಿದ, ನಾನು ನನ್ನಷ್ಟಕ್ಕೆ ಮಾತಾಡೋದಿಲ್ಲ, ತಂದೆಯು ನನಗೆ ಇಂಥದ್ದನ್ನು ಮಾತಾಡಬೇಕು, ಇಂಥದ್ದನ್ನು ಹೇಳಬೇಕಂತ ಹೇಳಿದ್ದಾನೆ, ಅದನ್ನೇ ಹೇಳ್ತೇನೆ. ಬೇಕಾದರೆ ಓದಿದರೆ ನಮಗೆ ಸಿಗ್ತದೆ. 8:49 ಯೋಹಾನ ಸುವಾರ್ತೆಯಲ್ಲಿ. ಇಲ್ಲಿ ಯೇಸು, ನಾನು ದೆವ್ವ ಹಿಡಿದವನಲ್ಲ, ನನ್ನ ತಂದೆಯನ್ನು 49ನೇ ವಚನ, ನನ್ನ ತಂದೆಯನ್ನು ಸನ್ಮಾನಿಸುವನಾಗಿದ್ದೇನೆ, ಆದರೂ ನೀವು ನನ್ನ ಅವಮಾನಪಡಿಸ್ತೀರಿ. ನನಗೆ ಮಾನ ಬರಬೇಕೆಂದು ನಾನು ಅಪೇಕ್ಷಿಸಿಲ್ಲ, ನನಗೆ ಮಾನ ಬರಬೇಕೆಂದು ಅಪೇಕ್ಷಿಸಲು ಒಬ್ಬನಿದ್ದಾನೆ, ಆತನು ನ್ಯಾಯ ತೀರಿಸುವನು. ನಿಮಗೆ ನಿಜ ನಿಜವಾಗಿ ಹೇಳ್ತೀನಿ, ಯಾವನಾದರೂ ನನ್ನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನು ಎಂದಿಗೂ ಸಾವನ್ನು ಕಾಣುವುದಿಲ್ಲ ಅಂದನು. ಅದಕ್ಕೆ ಯೆಹೂದ್ಯರು, ನೀನು ದೆವ್ವ ಹಿಡಿದವನೆಂದು ಈಗ ನಮಗೆ ತಿಳಿಯಿತು. ಅಬ್ರಾಮನು ಸತ್ತನು, ಪ್ರವಾದಿಗಳು ಸತ್ತರು, ಆದರೆ ನೀನು ನನ್ನ ವಾಕ್ಯವನ್ನು ಕೈಗೊಂಡು ನಡೆಯುವವನು ಎಂದಿಗೂ ಸಾವನ್ನು ಅನುಭವಿಸುತ್ತಿಲ್ಲವೆಂದು ಹೇಳುತ್ತಿ. ನಮ್ಮ ಮೂಲ ಪುರುಷನಾದ ಅಬ್ರಾಮನಿಗಿಂತ ನೀನು ದೊಡ್ಡವನು, ಅವನು ಸತ್ತು ಹೋದನು, ಪ್ರವಾದಿಗಳು ಸತ್ತುದು, ನಿನ್ನನ್ನು ಯಾರಂತ ಮಾಡಿಕೊಳ್ಳುತ್ತಿ ಎಂದು ಹೇಳಲು ಯೇಸು, ನನ್ನನ್ನು ನಾನೇ ಮಹಿಮೆಪಡಿಸಿಕೊಂಡೆ, ನನ್ನ ಮಹಿಮೆ ಹುರುಳಿಲ್ಲದು. ನನ್ನನ್ನು ಮಹಿಮೆಪಡಿಸುವ ನನ್ನ ತಂದೆ, ನೀವು ಆತನು ನಮ್ಮ ದೇವರು ಅನ್ನುತ್ತೀರಿ, ಆದರೂ ಆತನನ್ನು ತಿಳಿದಿದ್ದೀರಿ. ನಾನಂತೂ ಆತನು ಬಲ್ಲೆನು, ಆತನು ಅರಿಯನೆಂದು ಹೇಳಿದರೆ ನಿಮ್ಮ ಹಾಗೆ ಸುಳ್ಳುಗಾರನಾಗುವೆನು. ಆದರೆ ಆತನನ್ನು ತಿಳಿದಿದ್ದೇನೆ, ಆತನ ವಾಕ್ಯವನ್ನು ಕೈಗೊಂಡು ನಡೆಯುತ್ತೇನೆ. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ತಂದೆಯ ಪರವಾಗಿ ಮಾತಾಡಿದ, ಅವರು ಅಲಕ್ಷ್ಯ ಮಾಡಿದರು. ಬೇರೆ ದೇವರು ನಿಮ್ಮ ಹತ್ರ ಮಾತಾಡುವಾಗ ಕೆಲವೊಮ್ಮೆ ಸೇವಕರ ಮುಖಾಂತರ ಮಾತಾಡ್ಬೋದು, ಸತ್ಯವೇದ ಮುಖಾಂತರ ಮಾತಾಡ್ಬೋದು. ಅದನ್ನು ಅಲಕ್ಷ್ಯ ಮಾಡಬೇಡ್ರಿ, ಅದನ್ನು ತೆಗೆದುಕೊಳ್ಳ್ರಿ, ಅದು ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿರಿ. ನಾನು ಹೇಳ್ತೇನೆ, ನೀವು ಇದ್ದ ಹಾಗಿರೋದಿಲ್ಲ. ಓಕೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್, ನಿಮ್ಮ ಹೃದಯದಲ್ಲಿ ಕರೆಯಿರಿ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸು ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ. ನಿನ್ನ ವಾಕ್ಯ ಹೇಳ್ತದೆ, ಬಿರುಗಾಳಿ ಬೀಸ್ತದೋ ದುಷ್ಟನು ಎಲ್ಲೋ, ಶಿಷ್ಟನು ಶಾಶ್ವತವಾದ ಕಟ್ಟಡ ಅಂತ ವಾಕ್ಯ ಹೇಳ್ತದೆ. ಇವತ್ತು ದೇವರ ವಾಕ್ಯದ ಮೂಲಕ ನಮ್ಮನ್ನು ದೃಢಪಡಿಸಿ ಬಂಡೆಯ ಮೇಲೆ ಅಸ್ಥಿವಾರ ಹಾಕಿ ಮನೆ ಕಟ್ಟಿದ ವ್ಯಕ್ತಿಯಾಗಿ ನಮ್ಮನ್ನು ದೃಢಪಡಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ವಿ ಲವ್ ಯುವರ್ ವರ್ಡ್, ವಿ ಲವ್ ಯುವರ್ ಫಾದರ್, ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು, ಯೇಸು ನಾಮದಲ್ಲಿ ತಂದೆ, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆ 7:30 ವೀಕ್ಷಿಸಿರಿ. 7:30 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ಅದೇ ರೀತಿ ಸಂಜೆ 7:15 8 ಗಂಟೆ ತನಕ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಲೈವ್ ಆಗಿ ನಾವು ಮಾತಾಡ್ತಾ ಇದ್ದೇನೆ. ಬನ್ನಿ, ನೊಟ್ಟಿಗೆ ಜಾಯ್ನ್ ಆಗಿರಿ. ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ. ಆಮೆನ್.